ತೆಂಗಿನ ಮರಗಳಿಗೆ ಕೋಕೋಮ್ಯಾಕ್ಸ್ ಬಳಸಿದ ನಂತರ ನಾನು ಉತ್ತಮ ಫಲಿತಾಂಶಗಳನ್ನು ಕಂಡಿದ್ದೇನೆ. ಕೋಕೋಮ್ಯಾಕ್ಸ್ ತೆಂಗಿನ ಮರಗಳಿಗೆ ಉತ್ತಮ ಗೊಬ್ಬರ ಎಂದು ಹೇಳಬಹುದು. ನಾನು ಮೊದಲು ಪ್ರಯತ್ನಿಸಿದ್ದು ಕೋಕೋಮ್ಯಾಕ್ಸ್. ಮುಂದೆ ನಾವು FL77 ಸ್ಪ್ರೇ ಬಳಸಿ ಬೇರುಗಳ ಬೆಳವಣಿಗೆಗೆ APKS ಆರ್ಗಾನಿಕ್ನ ಅಭಿಮಾನ್ ಮತ್ತು ಉತ್ತಮ ಇಳುವರಿಗಾಗಿ ಆರ್ಬೆಕ್ಸ್ ಅನ್ನು ಬಳಸಿದ್ದೇವೆ. ಈ ಎಲ್ಲಾ ಔಷಧಿಗಳನ್ನು ನಾವು ಬದನೆ ಗಿಡಗಳು, ಗೆಡ್ಡೆ ಗೆಣಸಿನ ಗಿಡಗಳು, ಅರಿಶಿನ ಗಿಡಗಳು ಮತ್ತು ಕಬ್ಬಿಗೆ ನೀಡಿದ್ದೇವೆ. ಈಗ ಇಳುವರಿ ದ್ವಿಗುಣಗೊಂಡಿದೆ. ನಮಸ್ಕಾರ, ನನ್ನ ಹೆಸರು ಸರವಣನ್. ನಾನು ತಮಿಳುನಾಡಿನ ಕರೂರ್ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು APKS ಕಂಪನಿಯನ್ನು ಆನ್ಲೈನ್ನಲ್ಲಿ ನೋಡಿದೆ. ನಾನು ಮೊದಲು ತೆಂಗಿನ ಮರಗಳಿಗೆ ಕೋಕೋಮ್ಯಾಕ್ಸ್ ಬಳಸಿದ್ದೇನೆ. ಅದರ ನಂತರ ನಾನು ಕಳೆದ 6 ತಿಂಗಳಿನಿಂದ ಇದನ್ನು ನಿರಂತರವಾಗಿ ತಿಂಗಳಿಗೊಮ್ಮೆ ಬಳಸುತ್ತಿದ್ದೇನೆ. ತೆಂಗಿನ ಮರಗಳು ನಿರಂತರವಾಗಿ ಉತ್ತಮ ಕಾಯಿಗಳನ್ನು ಪಡೆಯುತ್ತಿವೆ. ಫಲಿತಾಂಶಗಳನ್ನು ನೋಡಲು ನೀವು ಇದನ್ನು 3 ತಿಂಗಳ ಕಾಲ ನಿರಂತರವಾಗಿ ತಿಂಗಳಿಗೊಮ್ಮೆ ಬಳಸಿದರೆ ತೆಂಗಿನ ಮರದಲ್ಲಿ ಹೊಂಬಾಳೆ, ಎಳನೀರು ಉತ್ಪಾದನೆ ಮತ್ತು ತೆಂಗಿನಕಾಯಿಗಳ ಸಂಖ್ಯೆಯಲ್ಲಿನ ಹೆಚ್ಚಳದಂತಹ ಉತ್ತಮ ಬದಲಾವಣೆಗಳನ್ನು ನೀವು ಸ್ಪಷ್ಟವಾಗಿ ನೋಡಬಹುದು. ಮುಂದೆ ನಾವು ಬೇರುಗಳ ಬೆಳವಣಿಗೆಗೆ APKS ಕಂಪನಿಯ ಅಭಿಮಾನ್, ಉತ್ತಮ ಇಳುವರಿಗಾಗಿ ಆರ್ಬಿಕ್ಸ್ ಅನ್ನು ಬೇರಿಗೆ ಮತ್ತು FL77 ಅನ್ನು ಸಿಂಪರಣೆಗೆ ಬಳಸುತ್ತಿದ್ದೇವೆ. ಈ ಎಲ್ಲಾ ಔಷಧಿಗಳನ್ನು ನಾವು ಬದನೆ, ಗೆಡ್ಡೆ ಗೆಣಸು ಗಿಡ, ಅರಿಶಿನ ಗಿಡ, ಕಬ್ಬು ಮುಂತಾದ ಬೆಳೆಗಳಿಗೆ ನೀಡಿದ್ದೇವೆ. ಈಗ ಇಳುವರಿ ದ್ವಿಗುಣಗೊಂಡಿದೆ. ಮೆಣಸಿನಕಾಯಿ ಗಿಡದಲ್ಲೂ ಉತ್ತಮ ಬದಲಾವಣೆ ಕಂಡುಬಂದಿದೆ. ಕೋಕೋಮ್ಯಾಕ್ಸ್ ಬಳಸಿದ ನಂತರ ತೆಂಗಿನ ಮರದಲ್ಲಿ ಉತ್ತಮ ಫಲಿತಾಂಶಗಳನ್ನು ನಾನು ನೇರವಾಗಿ ನೋಡಿದ್ದೇನೆ. ಕೋಕೋಮ್ಯಾಕ್ಸ್ ತೆಂಗಿನ ಮರಕ್ಕೆ ಉತ್ತಮ ಗೊಬ್ಬರ ಎಂದು ನಾವು ಹೇಳಬಹುದು. ಧನ್ಯವಾದಗಳು.